ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಹುರಿಗಡಲೆಯನ್ನು ಉಪಯೋಗಿಸ್ಕೊಂಡು ಹುರಿಗಡಲೆ ಲಡ್ಡುವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಒಂದು ರೆಸಿಪಿಯನ್ನು ಮಾಡೋದಕ್ಕೆ ನಾನಿವತ್ತು ಗ್ಯಾಸನ್ನು ಉಪಯೋಗಿಸ್ಕೊಳ್ತಾ ಇಲ್ಲ, ಹಾಗೇ ಮಾಡುವಂಥದ್ದು. ನೋಡಿ, ತುಂಬಾ ಸಾಫ್ಟಾಗಿ ಬಂದಿತ್ತು ಈ ಒಂದು ಹುರಿಗಡಲೆ ಲಡ್ಡು. ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಿಂದ ನಾವು ಬಾಯಲ್ಲಿಟ್ಟರೆ ಕರಗುವಂತಹ ಹುರಿಗಡಲೆ ಲಡ್ಡುನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಈ ರೀತಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆಯನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ನಾವು ಕಡಲೆಯನ್ನು ತಗೊಳ್ಳುವಾಗ ಕಡಲೆ ಸ್ವಲ್ಪ ಗರಿಗರಿಯಾಗಿ ಇರಬೇಕಾಗತ್ತೆ. ಇದು ಗರಿಗರಿಯಾಗಿ ಇಲ್ಲ ಅಂತ ಅಂದರೆ ಕಡಲೆನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತಗೊಳ್ಳಿ. ಹಾಗೆಯೇ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಸ್ವೀಟು ಕಡಿಮೆ ಬೇಕನ್ನೋರು ಸ್ವಲ್ಪ ಕಡಿಮೆ ಸಕ್ಕರೆನ ತಗೊಳ್ಳಿ. ಹಾಗೆ ಜಾಸ್ತಿ ಬೇಕು ಅನ್ನೋವಂಥವ್ರು 3/4 ಕಪ್ಪುವರೆಗೂ ಸಕ್ಕರೆಯನ್ನು ಉಪಯೋಗಿಸ್ಕೊಳ್ಬಹುದು. ಹಾಗೆಯೇ ಒಂದು 3 ಏಲಕ್ಕಿಯನ್ನು ಸಹ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಈಗ ನಾವು ಫೈನ್ ಆಗಿ ಗ್ರೈಂಡ್ ಮಾಡಿ ತಗೊಳ್ಬೇಕು. ಈ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಗೊಂಡು ಬನ್ನಿ. ಒಂದು ಚೂರು ಸಹ ತರಿ ಇರಬಾರ್ದು, ಆ ರೀತಿಯಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡಿ ತಗೊಳ್ಬೇಕು. ನೋಡಿ, ಈ ರೀತಿ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ನಾನು ಗ್ಯಾಸನ್ನು ಬಳಸ್ಕೊಳ್ತಾ ಇಲ್ಲ, ಹಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬ ಸುಲಭವಾದಂತಹ ಒಂದು ರೆಸಿಪಿ ಆಗಿರೋದ್ರಿಂದ ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಇದನ್ನು ಮಾಡ್ಕೊಳ್ಬಹುದು. ದೇವರ ಪ್ರಸಾದಕ್ಕೂ ಮಾಡಬಹುದು. ನೋಡಿ, ಈ ರೀತಿ ಒಂದು ಬೌಲ್ನ ತಗೊಂಡು ಅದರೊಳಗಡೆ ನಾನೀಗ ಗ್ರೈಂಡ್ ಮಾಡಿರುವಂತಹ ಸಕ್ಕರೆ ಮತ್ತು ಕಡಲೆಯ ಒಂದು ಮಿಶ್ರಣವನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿ ತುರಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ, ಹಾಗೆಯೇ ಟೇಸ್ಟಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಲಡ್ಡು, ಟೇಸ್ಟಿಯಾಗಿ. ಖಂಡಿತ ಮನೆಯಲ್ಲಿ ನಿಮಗೆ ಒಂದು 10 ನಿಮಿಷ ಟೈಮ್ ಇದ್ದರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ರೆಸಿಪಿ. ನೋಡಿ, ಈಗ ಒಂದು 3 ಚಮಚ ತುಪ್ಪ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಇದನ್ನು ಕೈಯಿಂದ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪ ಎಲ್ಲ ಕಡೆ ಆಗಬೇಕು, ಆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟು ಬರಬಾರ್ದು. ಆ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ರೀತಿ ಕಟ್ಟಿದರೆ ಮುದ್ದೆ ರೂಪದಲ್ಲಿ ಬರಬೇಕು ನಮಗೆ. ಆವಾಗ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಗೊತ್ತಾಗತ್ತೆ. ಈಗ ಇದಕ್ಕೆ ನೋಡಿ ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಹಾಲು ತೊಗೊಂಡಿದ್ದೆ. ನನಗೆ ಅದರಲ್ಲಿ ಇನ್ನೂ ಅರ್ಧ ಲೋಟ ಹಾಲು ಹಾಗೆ ಉಳ್ಕೊಂಡಿತ್ತು. ನೋಡಿ, ಅಲ್ಲಿಗೆ ಅರ್ಧ ಲೋಟ ಚಿಕ್ಕ ಲೋಟದಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ನಾನು ಈ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಮಗೆ ಉಂಡೆ ಕಟ್ಟುವಂತಹ ಹದಕ್ಕೆ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೂರು ಹಾಲನ್ನು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಮೆತ್ತಗಾಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ನೋಡಿಕೊಂಡು ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಹಾಲಿನ ಪ್ರಮಾಣ ಸಾಕಾಗಿದೆ. ನೋಡಿ, ಇದನ್ನೀಗ ನಾವು ಉಂಡೆ ಕಟ್ಟುವಂತಹ ಹದಕ್ಕೆ ಬಂದಾಗಿದೆ, ಉಂಡೆ ಕಟ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಬಂದಿತ್ತು. ಈಗ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ನಾವು ಈ ಲಾಡು ಅಥವಾ ಲಡ್ಡುಗಳನ್ನ ಯಾವ ರೀತಿಯಾಗಿ ಕಟ್ಕೊಳ್ತೀವಿ ಆ ರೀತಿಯ ಒಂದು ಸೈಜಿಗೆ ಉಂಡೆ ಕಟ್ಕೊಳ್ತಾ ಹೋಗಬಹುದು. ನಾವು ಮಕ್ಕಳಿಗೇನಾದರೂ ಇಟ್ಟು ಕೊಡೋದಾದರೆ ಇದನ್ನು ಇನ್ನೂ ಚಿಕ್ಕದಾಗಿ ಕಟ್ಟಿ ಇಟ್ಕೊಳ್ಬಹುದು. ನಾವು ಬೇಕ್ರಿಯಲ್ಲಿ ತಂದು ಸ್ವೀಟ್ಸ್ನ ತಿನ್ಸೋಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ. ನೋಡಿ, ಈ ಒಂದು ಗಾತ್ರಕ್ಕೆ ನಾನು ಉಂಡೆಗಳನ್ನಾಗಿ ಮಾಡಿ ತಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾವು ಬಹಳ ಬೇಗನೆ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ. ಇದಕ್ಕೆ ನಮಗೆ ಗ್ಯಾಸ್ ಹಚ್ಚಬೇಕು, ಒಲೆ ಹಚ್ಚಬೇಕು ಅಂತಲೇ ಇಲ್ಲ, ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನೋಡಿ, ಏನಾರ ಕಾಂಪಿಟೇಷನ್ ಇದ್ದಾಗಲೂ ಸಹ ನೀವು ಈ ಒಂದು ರೆಸಿಪಿಯನ್ನು ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೇವರ ಪ್ರಸಾದಕ್ಕೂ ಸಹ ನಾವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ತಗೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು. ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡುವಂಥದ್ದು. ಈಗ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಇದನ್ನು ಕೊಬ್ಬರಿ ತುರಿಯಲ್ಲಿ ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ನಾವು ಈ ರೀತಿ ಕೊಬ್ಬರಿ ತುರಿಯನ್ನು ಹಾಕೊಳ್ಳೋದ್ರಿಂದ ಸುತ್ತ ಇದು ಟೇಸ್ಟ್ ಇನ್ನೂ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳಬಹುದು. ನಮಗೆ ಯಾವುದೋ ಒಂದು ಬೇಕರಿಯಲ್ಲಿ ತಂದಿರುವಂತಹ ಸ್ವೀಟನ್ನು ತಿಂತಿರುವಂತಹ ಅನುಭವವನ್ನು ಕೊಡುತ್ತೆ ನೋಡಿ. ಇದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಖಂಡಿತವಾಗ್ಲೂ ಸಹ ನಾವು ಮನೆಯಲ್ಲೇ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಸ್ವೀಟು. ಖಂಡಿತ ಮನೇಲಿ ಟ್ರೈ ಮಾಡಿ. ಮಕ್ಕಳಂತೂ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೇನಾದರೂ ದಿಢೀರಾಗಿ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದ್ಕೊಂಡ್ರೆ ಮನೇಲಿ 1 ಕಪ್ಪಷ್ಟು ಹುರಿಗಡಲೆ ಇದ್ದರೆ ಸಾಕು. ಇದನ್ನು ದಿಢೀರಾಗಿ ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು. ಒಲೆ ಹಚ್ಚಬೇಕು ಅಥವಾ ಗ್ಯಾಸ್ ಹಚ್ಚಬೇಕು ಅನ್ನೋ ಒಂದು ಟೆನ್ಷನ್ನೇ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅಷ್ಟು ರುಚಿಯಾದಂತಹ ಹುರಿಗಡಲೆ ಲಡ್ಡುನ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಬಂದಿತ್ತು. ಚಿಕ್ಕವರಿಂದ ದೊಡ್ಡವ್ರ ತನಕ ಈ ಒಂದು ಹುರಿಗಡಲೆ ಲಡ್ಡನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಡೆಫಿನೆಟ್ಲಿ ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನಷ್ಟು ಇದೇ ರೀತಿಯ ಈಸಿ ರೆಸಿಪಿಗಳಿಗಾಗಿ ಐಜಿಸ್ ಕುಕಿಂಗ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ನೋಡಿ ಒಂದನ್ನು ಈ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಕಟ್ ಮಾಡಿದರೆ ಹಾಗೇ ಸಾಫ್ಟಾಗಿ ಬಂದುಬಿಡತ್ತೆ, ಬಾಯಲ್ಲಿಟ್ಟರಂತೂ ಹಾಗೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.